ನಮಸ್ತೆ. ಈ ಬೇಹುಗಾರಿಕೆಯ ಜೀವನದ ನಿಜ ಜಗತ್ತು ಎಷ್ಟು ತೀವ್ರ, ಕ್ರೂರ ಮತ್ತು ಹೃದಯ ವಿದ್ರಾವಕವಾಗಿರುತ್ತದೆ ಅನ್ನುವುದಕ್ಕೆ ಭಾರತದ ಗುಪ್ತಚರ ಬ್ಯೂರೋದ ಮಾಜಿ ಜಂಟಿ ನಿರ್ದೇಶಕರಾದಂತಹ ಮಲೋಯ್ ಕೃಷ್ಣಧರ್ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಈ ಗೂಢಾಚಾರರ ಜೀವನವನ್ನು ಆಧರಿಸಿ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ಅ ಮಿಷನ್ ಟು ಪಾಕಿಸ್ತಾನ್ ಆನ್ ಇಂಟೆಲಿಜೆನ್ಸಿ ಏಜೆಂಟ್ ಇನ್ ಪಾಕಿಸ್ತಾನ್ ಎಂಬ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಬರುವಂತಹ ನಾಯಕನ ಹೆಸರು ಅವರು ಎಲ್ಲಿ ಬಹಿರಂಗಪಡಿಸಲಿಲ್ಲ. ಆದರೆ ಅವರು ಯಾವಾಗಲೂ ಹೇಳ್ತಿದ್ರು, ಈ ಪುಸ್ತಕದಲ್ಲಿ ಬರುವ ನಾಯಕನ ಪಾತ್ರ ಒಬ್ಬ ಭಾರತದ ಏಜೆಂಟನ ಜೀವನವನ್ನು ಆಧರಿಸಿದೆ ಅಂತ ಹೇಳ್ತಿದ್ರು. ಆ ಏಜೆಂಟ್ ಬೇರೆ ಯಾರು ಅಲ್ಲ, ಭಾರತದ ಗೂಢಾಚಾರಿ ರವೀಂದ್ರ ಕೌಶಿಕ್ ಅವರು. ಊರಿಲ್ದವನು, ಹೆಸರಿಲ್ದವನು, ಆದರೆ ಭಾರತೀಯ ಹೆಮ್ಮೆಯ ಪುತ್ರ, ಧೀರ, ಶತ್ರು ರಾಷ್ಟ್ರವನ್ನು ಸೇರಿ ಅವರ ಸಮವಸ್ತ್ರವನ್ನು ಧರಿಸಿ ಭಾರತದ ಗಡಿಯನ್ನು ಕಾಯ್ದಂತಹ ಕಲಿ, ರಂಗಭೂಮಿಯಿಂದ ಯುದ್ಧ ಭೂಮಿವರೆಗೆ ಮಾಡಿದಂತಹ ಅತ್ಯಂತ ರೋಚಕವಾದ ಕತೆ ಮತ್ತು ದಾರಿ. 1970ರ ದಶಕದಲ್ಲಿ ರಾಜಸ್ಥಾನದ ಶ್ರೀ ಗಂಗಾನಗರದ ಕಾಲೇಜೊಂದರಲ್ಲಿ ವೇದಿಕೆಯ ಮೇಲೆ ಒಬ್ಬ ಯುವಕ ನಾಟಕದಲ್ಲಿ ನಟನೆ ಮಾಡ್ತಾ ಇರ್ತಾನೆ. ಆ ನಟನೆ ಎಷ್ಟು ಅದ್ಭುತವಾಗಿರುತ್ತದೆ ಅಂದರೆ, ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತಂತಹ ಗುಪ್ತಚರ ಇಲಾಖೆಯ ಅಧಿಕಾರಿಗಳು, ರಾ ಅಂತ ಹೇಳ್ತೇವಲ್ಲ, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ದಟ್ ಡೈರೆಕ್ಟ್ಲಿ ರಿಪೋರ್ಟ್ಸ್ ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆ ಅಧಿಕಾರಿಗಳು ಪ್ರೇಕ್ಷಕರ ಸಾಲಿನಲ್ಲಿ ಕುಳಿತು ನೋಡುವಾಗ ಅವರ ಗಮನ ಆ ಯುವಕನ ಮೇಲೆ ಬಿತ್ತು. ಅದರ ಪರಿಣಾಮ 23 ವರ್ಷದ ಯುವಕ ತನ್ನ ಅಸ್ತಿತ್ವವನ್ನು ಅಳಿಸಿ ದೇಶಕ್ಕಾಗಿ ಅನಾಮಧೇಯವಾಗಲು ಸಿದ್ಧವಾದ. ದೆಹಲಿಯಲ್ಲಿ 2 ವರ್ಷಗಳ ಕಾಲ ಉರ್ದು ಭಾಷೆಯನ್ನು ಕಲಿತ, ಇಸ್ಲಾಮನ ಆಚರಣೆಗಳನ್ನು ಅರಿತುಕೊಂಡ, ಗೂಢಾಚಾರ್ಯ ತರಬೇತಿಯನ್ನು ಮುಗಿಸಿ ಪಾಕಿಸ್ತಾನಕ್ಕೆ ಹೋದ. ಬರೀ ಪಾಕಿಸ್ತಾನಕ್ಕೆ ಹೋಗಲಿಲ್ಲ, ಅಲ್ಲಿ ಪಾಕಿಸ್ತಾನಿಯಾಗಿ ಬದಲಾದ, ಅಲ್ಲಿನ ಆಚರಣೆಗಳನ್ನು ಅಳವಡಿಸಿಕೊಂಡ. ರವೀಂದ್ರ ಕೌಶಿಕ್ ಅನ್ನೋದು ತನ್ನ ಹೆಸರನ್ನು ನಬಿ ಅಹ್ಮದ್ ಶಕೀರ್ ಅಂತ ಬದಲಾಯಿಸಿಕೊಂಡ. ಪಾಕಿಸ್ತಾನಿಗಳಿಗೆ ನಬಿ ಅಹ್ಮದ್ ಶಕೀರ್ ಆಗಿ ಒಂದು ಹೊಸ ಜೀವನ ಪ್ರಾರಂಭ ಮಾಡಿದ. ಲಾಹೋರ್ನ ವಿಶ್ವವಿದ್ಯಾಲಯದಲ್ಲಿ LLB ಪದವಿಯನ್ನು ಮುಗಿಸಿ ಯಾರಿಗೂ ಊಹಿಸಲು ಸಾಧ್ಯವಾಗದಂತಹ ಸಾಧನೆ ಮಾಡಿದ್ದ. ಅದೇನೆಂದರೆ, ಪಾಕಿಸ್ತಾನ ಸೈನ್ಯವನ್ನು ಸೇರಿದ ಒಬ್ಬ ಅಧಿಕಾರಿಯಾಗಿ ಪಾಕಿಸ್ತಾನದ ಸೈನ್ಯದ ರಹಸ್ಯ ಚರ್ಚೆ ನಡೆಯುವ ಮೇಜಿನ ಮೇಲೆ ಕುಳಿತಿದ್ದ ರವೀಂದ್ರ ಕೌಶಿಕ್ ಒಬ್ಬ ಭಾರತೀಯ ಗೂಢಾಚಾರನಾಗಿ. ಒಂದ್ಸಲ ಇದು ನಾವು ಊಹಿಸಕ್ಕೂ ಆಗಲ್ಲ, ಒಬ್ಬ ಗೂಢಾಚಾರ್ಯ ಜೀವನ ಹೇಗಿರುತ್ತಂತಂದ್ರೆ, ಒಂದು ಸಣ್ಣ ಕ್ಲೀವ್ ಸಿಕ್ಕರು ಆತನ ಜೀವನ ನರಕ. ಅಷ್ಟು ಗೊತ್ತಿದ್ರು ಒಂದು ಶತ್ರು ದೇಶದ ಸೈನಿಕರ ರಹಸ್ಯ ಚರ್ಚೆ ನಡೆಯುವ ಮೇಜಿನ ಮೇಲೆ ರವೀಂದ್ರ ಕೌಶಿಕ್ ಅವರು ಭಾರತದ ಗೂಢಾಚಾರಿಯಾಗಿ ಕೂತಿದ್ರು. 1979ರಿಂದ 83ರವರೆಗೂ ಅವರು ರವಾನಿಸಿದಂತಹ ಮಾಹಿತಿಯೇ ಎಷ್ಟೋ ಸಾವಿರಾರು ಭಾರತದ ಸೈನಿಕರ ಜೀವ ಕಾಪಾಡಿತು. ಅದಕ್ಕೆ ಅಂದಿನ ಪ್ರಧಾನಿಗಳು ಇಂದಿರಾ ಗಾಂಧಿ ಅವರು ರವೀಂದ್ರ ಕೌಶಿಕ್ ಅವರಿಗೆ ಬ್ಲಾಕ್ ಟೈಗರ್ ಅಂತ ಬಿರುದು ಕೊಡ್ತಾರೆ, ಬ್ಲಾಕ್ ಟೈಗರ್ ಅಂತ ಕರೀತಾರೆ. ಯಾವಾಗಲೂ ಹೇಳ್ತಾರಲ್ಲ, ಬೆನ್ನ ಹಿಂದೆ ಬರುವ ಏಟು ತುಂಬಾ ಅಪಾಯಕಾರಿ ಅಂತ. ಅದೇ ರೀತಿ ಭಾರತದ ಗುಪ್ತಚರ ಇಲಾಖೆ ಇನ್ನೊಬ್ಬ ಏಜೆಂಟನನ್ನು ಕಳಿಸುತ್ತೆ ಪಾಕಿಸ್ತಾನಕ್ಕೆ. ಈ ಏಜೆಂಟನನ್ನು ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದಲ್ಲಿ ಒಂದು ಪಾರ್ಕ್ ಅಲ್ಲಿ ಭೇಟಿಯಾಗುವಂತ ಒಂದು ಸಮಯ. ಈ ಸಮಯದಲ್ಲಿ ಪಾಕಿಸ್ತಾನಿಗಳಿಗೆ ರವೀಂದ್ರ ಕೌಶಿಕ್ ಅವರು ಸಿಕ್ಬಿಡ್ತಾರೆ. ಅಂದಿನಿಂದ ಸುಮಾರು 16 ವರ್ಷಗಳ ಕಾಲ ರವೀಂದ್ರ ಕೌಶಿಕ್ ಅವರ ಜೀವನ ನರಕ ಯಾತನೆ, ಚಿತ್ರಹಿಂಸೆ. ಭಾರತಕ್ಕೆ ಬಂದ್ರೆ ಅವರನ್ನು ಯಾರು ಗುರುತು ಹಿಡಿಯೋದಂತ ಗೊತ್ತಿದ್ರು, ಭಾರತದ ಬಗ್ಗೆ ಒಂದು ಅಕ್ಷರವನ್ನ ಮಾಹಿತಿಯನ್ನು ಅವರು ಬಿಟ್ಟು ಕೊಡೋದಿಲ್ಲ. ಇಡೀ ಜೀವನ ಇರುವವರೆಗೂ, ಕೊನೆ ಉಸಿರು ಇರುವವರೆಗೂ ಯಾವುದೇ ಭಾರತದ ಬಗ್ಗೆ ಯಾವುದೇ ಮಾಹಿತಿಯನ್ನು ಬಿಟ್ಟು ಕೊಡದ ರವೀಂದ್ರ ಕೌಶಿಕ್ ಅವರು 2001ರಲ್ಲಿ ಪಾಕಿಸ್ತಾನದ ಮುಲ್ತಾನ್ ಜೈಲಿನಲ್ಲಿ ತಮ್ಮ ಕೊನೆ ಉಸಿರು ಹೇಳ್ತಾರೆ. ಇಂತಹ ಈ ದುರಂಧರ
ಧರನ ಪಾರ್ಥಿವ ಶರೀರ ಭಾರತದ ಮಣ್ಣು ಕೂಡ ಸೇರಲಿಲ್ಲ. ಈ ತೆರೆ ಮೇಲೆ ಅಬ್ಬರಿಸುವಂತಹ ಧುರಂಧರನ ಪಾತ್ರದ ಜೊತೆಗೆ ತೆರೆಮರೆಯಲ್ಲಿ ಭಾರತ ದೇಶಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹೋರಾಡುವಂತಹ ನೈಜ ಧುರಂಧರರ ಜೀವನ ನಮಗೆ ಸ್ಫೂರ್ತಿ ಆಗಬೇಕು. ಧನ್ಯವಾದ.